ಹಾಯ್ ಎವ್ರಿವನ್, ನಮಸ್ತೆ. ಕನ್ನಡ ಪದಬಂಧದ ಇವತ್ತಿನ ವಿಡಿಯೋಗೆ ಸ್ವಾಗತ. ಇವತ್ತಿನ ಪದಬಂಧವನ್ನು ಗಮನಿಸೋಣ. ಎಡದಿಂದ ಬಲಕ್ಕೆ ಇರುವಂತಹ ಕ್ಲೂಗಳ ಸಂಖ್ಯೆ 20 ಇದೆ. ಹಾಗೆ ಮೇಲಿನಿಂದ ಕೆಳಗೆ ಇರುವಂತಹ ಕ್ಲೂಗಳ ಸಂಖ್ಯೆ 17 ಇದೆ. ಸೊ ಒಂದೊಂದಾಗಿ ಬಿಡಿಸೋಣ ಇವತ್ತು. ಎರಡನೇ ಕ್ರಮ ಸಂಖ್ಯೆ ಪೂಜೆಗೆ ಬಳಸುವ ನೀರು ತುಂಬಿದ ಕೊಡ, 3 ಅಕ್ಷರಗಳು. ಉತ್ತರ ಕಳಸ. ಐದನೇ ಕ್ರಮ ಸಂಖ್ಯೆಯನ್ನು ನೋಡೋದಾದರೆ ಮಾನವಂತನಿಗೆ ಸಿಕ್ಕಿದ ಇನಾಮು, 4 ಅಕ್ಷರಗಳು. ಇನಾಮು ಅನ್ನುವ ಪದದ ಸಮಾನಾರ್ಥಕ ಪದದಲ್ಲಿ ಮಾನ ಅನ್ನುವ ಪದ ಕೂಡ ಇರಬೇಕು. ಅದಕ್ಕಾಗಿ ಈ ಥರ ಕ್ಲೂನ ಕೊಟ್ಟಿದ್ದಾರೆ. ಸೊ ಉತ್ತರ ಬಹುಮಾನ. ಬಹುಮಾನ ಅಂದರೆ ಇನಾಮು. ಕ್ಲೂನ ಪ್ರಕಾರ ಮಾನ ಅನ್ನುವ ಕೂಡ ಪದ ಕೂಡ ಇದೆ. ಸೊ ಬಹುಮಾನ. ಆರನೇ ಕ್ರಮ ಸಂಖ್ಯೆ ഇരുಳಿನಲ್ಲಿ ಅರಳುವ ಹೂವು, 4 ಅಕ್ಷರಗಳು. ഇരുಳು ಅಂದರೆ ರಾತ್ರಿ. ರಾತ್ರಿಯಲ್ಲಿ ಅರಳುವ ಹೂವು ಸುಗಂಧರಾಜ. ಆದರೆ ಸುಗಂಧರಾಜ ಅನ್ನುವ ಪದ 5 ಅಕ್ಷರ ಆಗಿದೆ. ಸುಗಂಧರಾಜದ ಪರ್ಯಾಯ ಪದ ರಾತ್ರಿ ರಾಣಿ ಅಂತ ಹೇಳ್ತಾರೆ. ಏಳನೇ ಕ್ರಮ ಸಂಖ್ಯೆಯ ಕ್ಲೂನ ಗಮನಿಸೋಣ. ಈತ ಚೆಲುವ, 3 ಅಕ್ಷರಗಳು. ಚೆಲುವ ಅನ್ನುವ ಪದಕ್ಕೆ 3 ಅಕ್ಷರದ ಪದ. ಈ ಪದಬಂಧಕ್ಕೆ ಸೂಕ್ತವಾದ ಹೆಸರು ಅಂದರೆ ಎರಡನೇ ಕ್ರಮ ಸಂಖ್ಯೆ, ಮೇಲಿನಿಂದ ಕೆಳಗೆ ಇರುವಂತಹ ಕ್ರಮ ಸಂಖ್ಯೆಯ ಉತ್ತರದೊಂದಿಗೆ ನಮಗೆ 7ನೇ ಕ್ರಮ ಸಂಖ್ಯೆಯ ಈತ ಚೆಲುವ ಅನ್ನೋದಕ್ಕೆ ಕರೆಕ್ಟ್ ಪದ ನಮಗೆ ಗೊತ್ತಾಗುತ್ತೆ. ಸೊ 2ನೇ ಕ್ರಮ ಸಂಖ್ಯೆ ಕ್ಲೂನ ಗಮನಿಸೋಣ. ಭವಿಷ್ಯದ ಬಗ್ಗೆ ಕಾಣುವ ಸ್ವಪ್ನ, 3 ಅಕ್ಷರಗಳು. 2 ಅಕ್ಷರ ನಮಗೆ ಸಿಕ್ಕಾಗಿದೆ. 3ನೇ ಅಕ್ಷರ ಕನಸು ಆಗತ್ತೆ. ಸೊ ಈ ಅಕ್ಷರದೊಂದಿಗೆ ಶುರುವಾಗುವಂತಹ ಚೆಲುವ ಅನ್ನೋದಕ್ಕೆ ಸುಭಗ ಅಂತ ಹೇಳ್ತಾರೆ. ಸೊ ಸುಭಗ ಈ ಆರತಿಯ ಹಾಡಿನಲ್ಲಿ ಸುಭಗ ಅನ್ನುವ ಪದವನ್ನು ಉಪಯೋಗಿಸ್ತಾರೆ. ಸಾಮಾನ್ಯವಾಗಿ ಇದು ಪದ ಬಳಕೆ ಹಾಡುಗಳಲ್ಲಿ ಮತ್ತು ಕವನಗಳಲ್ಲಿ, ಸಾಹಿತ್ಯಗಳಲ್ಲಿ ಉಪಯೋಗಿಸುವಂತಹ ಪದ. 9ನೇ ಕ್ರಮ ಸಂಖ್ಯೆಯನ್ನು ನೋಡೋಣ. ಅದಕ್ಕಿಂತ ಮುಂಚೆ 3ನೇ ಕ್ರಮ ಸಂಖ್ಯೆಯ ಮೇಲಿನಿಂದ ಕೆಳಗೆ ಇರುವಂತಹ ಕ್ರಮ ಸಂಖ್ಯೆಯ ಕ್ಲೂವನ್ನು ಗಮನಿಸೋಣ. ಯಾಕೆಂದರೆ ಆಲ್ರೆಡಿ ನಮಗೆ ಉತ್ತರ ಸಿಕ್ಕಾಗಿದೆ. ಯಾವುದೇ ಅಡೆತಡೆ ಇಲ್ಲದೆ ಎಂಬರ್ಥದ ಪದ, ಉತ್ತರ ಸರಾಗ. ಈಗ 9ನೇ ಕ್ಲೂವನ್ನು ಮತ್ತೆ ಗಮನಿಸೋಣ. ಸಮವಲ್ಲದ್ದು ಇಲ್ಲಿ ಚಲ್ಲಾಪಿಲ್ಲಿ, 3 ಅಕ್ಷರಗಳು. ಈ ಯಾವುದೇ ಪದಬಂಧದಲ್ಲಿ ಚಲ್ಲಾಪಿಲ್ಲಿ ಅಂತ ಕೊಟ್ಟರೆ ಕ್ರಮವಾಗಿ ಆ ಪದವು ಇರುವುದಿಲ್ಲ ಅನ್ನುವ ಅರ್ಥ ಅಷ್ಟೇ. ಸೊ ಸಮವಲ್ಲದ್ದು ಅನ್ನುವ ಪದದ ಸಮಾನಾರ್ಥಕ ಪದ 3 ಅಕ್ಷರದ್ದಾಗಿರಬೇಕು. ಅದನ್ನು ಅಸ್ತವ್ಯಸ್ತವಾಗಿ ಬರಿಬೇಕು. ಉತ್ತರ ಇದು ವಿಷಮ ಅಂತ ಉತ್ತರ ಆಗುತ್ತೆ. ಸೊ ವಿಷಮ ಅನ್ನುವ ಪದವನ್ನು ಹೇಗೆ ಅಸ್ತವ್ಯಸ್ತ ಬರಿಬೇಕು ಅನ್ನೋದಕ್ಕೆ ನಾವು ಮೇಲಿನಿಂದ ಕೆಳಗೆ ಇರುವಂಥ ವಿಭಾಗದ 1ನೇ ಕ್ರಮ ಸಂಖ್ಯೆಯ ಉತ್ತರ ಹಾಗೂ 10ನೇ ಕ್ರಮ ಸಂಖ್ಯೆಯ ಉತ್ತರವನ್ನು ಬರೆದಾಗ ನಮಗೆ 9ನೇ ಕ್ರಮ ಸಂಖ್ಯೆ ಸಮವಲ್ಲದ್ದು ಈ ಪದದ ಚೆಲ್ಲಾಪಿಲ್ಲಿಯ ಕ್ರಮ ನಮಗೆ ಗೊತ್ತಾಗುತ್ತೆ. ಸೊ 1ನೇ ಕ್ರಮ ಸಂಖ್ಯೆಯನ್ನು ಗಮನಿಸೋಣ. ಸೂರ್ಯವಂಶದ ಓರ್ವ ರಾಜ, 4 ಅಕ್ಷರಗಳು. ಸೂರ್ಯವಂಶ ಒಂದು ಶ್ರೀರಾಮನ ವಂಶವಾಗಿದೆ. ಸೂರ್ಯವಂಶ ಹಾಗೂ ಇಕ್ಷ್ವಾಕು ವಂಶ 2 ಸಮಾನಾರ್ಥಕ ಪದ ಅಂತ ನನಗೆ ತಿಳಿದಂಗೆ. ಸೊ ಈ ವಂಶದ 4 ಅಕ್ಷರ ಇರುವಂತಹ ರಾಜನ ಹೆಸರು ಅಂಬರೀಷ ಅಂತ.
ಹಾಗೆ 10ನೇ ಕ್ರಮ ಸಂಖ್ಯೆಯನ್ನು ನೋಡೋಣ. ಮೇಲಿನಿಂದ ಕೆಳಗೆ ಜ್ಞಾನಿ ಅಥವಾ ಪಂಡಿತ 3 ಅಕ್ಷರಗಳು. ಜ್ಞಾನಿ ಅಥವಾ ಪಂಡಿತ ಅನ್ನುವ ಪದಕ್ಕೆ ಸಮಾನಾರ್ಥಕವಾದ ಇನ್ನೊಂದು 3 ಅಕ್ಷರದ ಪದ ವಿಭುಧ ಅಂತ ಆಗತ್ತೆ. ವಿಭುಧ ಅನ್ನುವ ಪದ ಜ್ಞಾನಿ ಅಥವಾ ಪಂಡಿತನಿಗೆ ಇರುವಂತಹ ಸಮಾನಾರ್ಥಕ ಪದ ಇದು. ಹೀಗಾಗಿ 9ನೇ ಕ್ರಮ ಸಂಖ್ಯೆಯ ಸಮವಲ್ಲದ್ದು ಇಲ್ಲಿ ಚೆಲ್ಲಾಪಿಲ್ಲಿ, ಸಮ ಅಲ್ಲದೆ ಇರೋದೋನಕ್ಕೆ ಸಮ ಅಲ್ಲದೆ ಇರೋದು ಸರಿ ಇಲ್ಲದೆ ಇರೋದು ಅಂತ. ಸೊ ವಿಷಮ ಅನ್ನೋದು ಪದ. ಸೊ ಶ ಇಲ್ಲಿ ಬಂತು, ಮತ್ತು 10ನೇ ಪದದ ಮೊದಲನೇ ಅಕ್ಷರ ವಿ ಬಂದಿರೋದ್ರಿಂದ ಉಳಿದ ಅಕ್ಷರ ಮ ಆಗುತ್ತೆ. ಸೊ ಇದು ಈ ಕ್ರಮದಲ್ಲಿ ಚೆಲ್ಲಾಪಲ್ಲಿಯಾಗಿದೆ. ಈಗ ಮುಂದಿನ ಕ್ರಮ ಸಂಖ್ಯೆಯನ್ನು ನೋಡೋಣ. 11ನೇದು ಅತಿಯಾದ ಸಲಿಗೆ 3 ಅಕ್ಷರಗಳು. ಉತ್ತರ ಸದರ. ಸದರ ಅನ್ನುವ ಪದ ಸಲಿಗೆಯ ಸಮಾನಾರ್ಥಕ ಪದವಾಗಿದೆ. 12ನೇ ಕ್ರಮ ಸಂಖ್ಯೆಯನ್ನು ನೋಡೋದಾದರೆ ಡಮರುಗದಂಥ ಚಿಕ್ಕ ಚರ್ಮವಾದ್ಯ 5 ಅಕ್ಷರಗಳು. ಉತ್ತರ ಬುಡುಬುಡಿಕೆ. ತುಂಬ ಪುಟ್ಟದಾದಂತಹ ಚರ್ಮವಾದ್ಯ ಇದು. ಡಮರುಗೋ ಥರನೇ ಇರುತ್ತೆ. ಈ ಶಾಸ್ತ್ರ ಹೇಳೋಕ್ಕೆ ಮನೆಗೆ ಮುಂಚೆ ಬರೋರು ಅವರು ಜಾಸ್ತಿ ಯೂಸ್ ಮಾಡ್ತಾರೆ ಇದನ್ನು. ಈಗ ಮುಂದಿನ ಕ್ರಮ ಸಂಖ್ಯೆ 13ರನ್ನು ನೋಡೋಣ. ಪರಿಮಳವನ್ನು ಹೀಗೂ ಹೇಳುತ್ತಾರೆ 3 ಅಕ್ಷರ. ಪರಿಮಳ ಅನ್ನುವ ಪದಕ್ಕೆ ಸಮಾನಾರ್ಥಕವಾದ 3 ಅಕ್ಷರದ ಪದ ಸುಗಂಧ. ಪರಿಮಳ ಅಥವಾ ಸುಗಂಧ ಅಂದರೆ ಒಳ್ಳೆಯ ವಾಸನೆಗೆ ಸುಗಂಧ ಅಂತ ಹೇಳ್ತಾರೆ. ಈಗ 14ನೇ ಕ್ರಮ ಸಂಖ್ಯೆಯ ಕ್ಲೂನನ್ನು ನೋಡೋಣ. ಅಕ್ಷತೆಯ ಪರ್ಯಾಯ ಪದ 3 ಅಕ್ಷರಗಳು. ಉತ್ತರ ಲಾಜಕ ಅಂತಾಗತ್ತೆ. ಲಾಜಕ ಅನ್ನುವ ಪದವನ್ನು ಯಾಕೆ ಆರಿಸಿದೆ ಅಂತಂದರೆ 11ನೇ ಕ್ರಮ ಸಂಖ್ಯೆ ಮೇಲಿನಿಂದ ಕೆಳಗೆ ಇರುವಂತಹ 11ನೇ ಕ್ರಮ ಸಂಖ್ಯೆಗೆ ಸರಿಯಾಗುವಂತಹ 14ನೇ ಅಕ್ಷತೆಯ ಪರ್ಯಾಯ ಪದಕ್ಕೆ ಸರಿಯಾಗುವಂತಹ ಪದ ಇದು. ಸೊ ಇದರ ಕ್ಲೂನ ಒಂದ್ಸಲ ಗಮನಿಸ್ಕೊಂಡು ಬರೋಣ. 11ನೇದು ಈಟಿ ಇಲ್ಲಿ ಅಸ್ತವ್ಯಸ್ತವಾಗಿದೆ 3 ಅಕ್ಷರಗಳು. ಹೇಗೆ 9ನೇ ಕ್ರಮ ಸಂಖ್ಯೆಗೆ ಚೆಲ್ಲಾಪಿಲ್ಲಿ ಅಂತ ಬಂದಿದೆ, ಇದೇ ಥರನೇ ಇಲ್ಲಿ ಅಸ್ತವ್ಯಸ್ತವಾಗಿದೆ ಅಂತ ಇದೆ. 2 ಕೂಡ ಸಮಾನಾರ್ಥಕ ಪದವಾಗಿರೋದ್ರಿಂದ ಇಲ್ಲಿ ಈಟಿ ಅನ್ನುವ ಪದಕ್ಕೆ ಸಮಾನಾರ್ಥಕ ಪದ ಸಲಾಕೆ. ಸಲಾಕೆ ಅನ್ನೋದು ಕ್ರಮಬದ್ಧವಾಗಿಲ್ಲ, ಯಾಕೆಂದರೆ ಅಸ್ತವ್ಯಸ್ತವಾಗಿರಬೇಕು ಅಂತ ಕೊಟ್ಟಿರೋದ್ರಿಂದ ಇದು ಸಲಾಕೆ. ಸೊ ಹಾಗಾಗಿ 14ನೇ ಕ್ರಮ ಸಂಖ್ಯೆಯ ಅಕ್ಷತೆ ಎನ್ನುವ ಪರ್ಯಾಯ ಪದಕ್ಕೆ ಲಾಜಕ ಅಂತ ಹೇಳ್ತಾರೆ. ಈಗ ಮುಂದಿನ ಕ್ರಮ ಸಂಖ್ಯೆಯನ್ನು ನೋಡೋಣ. 16ನೇದು ಕಾಮಧೇನುವಿನ ಮಗಳು. ಉತ್ತರ ನಂದಿನಿ. 18ನೇ ಕ್ರಮ ಸಂಖ್ಯೆಯ ಕ್ಲೂನನ್ನು ಗಮನಿಸೋದಾದರೆ ಪುಟ್ಟ ಭ್ರಮರ 4 ಅಕ್ಷರಗಳು. ಉತ್ತರ ಭ್ರಮರ ಅಂದರೆ ದುಂಬಿ, ಪುಟ್ಟ ಭ್ರಮರ ಅಂದರೆ ಮರಿದುಂಬಿ. 19ನೇ ಕ್ಲೂವನ್ನು ನೋಡೋಣ. ಮೂಗಿನ ಮೇಲೆ ಕೊಂಬು ಹೊಂದಿದ ಪ್ರಾಣಿ 4 ಅಕ್ಷರಗಳು. ಉತ್ತರ ಖಡ್ಗಮೃಗ. 20ನೇ ಕ್ಲೂವನ್ನು ನೋಡೋಣ. ಸಿಂಹದ ಕತ್ತಿನ ಸುತ್ತಲಿನ ಕೂದಲು 3 ಅಕ್ಷರಗಳು. ಉತ್ತರ ಕೇಸರ.
ಕೇಸರ ಇರುವಂತಹ ಕಾರಣ ಸಿಂಹಕ್ಕೆ ಕೇಸರಿ ಅಂತ ಕೂಡ ಹೆಸರಿರುತ್ತೆ. ಸೊ ಹಾಗಾಗಿ ಈ ಪದಬಂಧದ ಈ ಕ್ಲೂನ ಉತ್ತರ ಕೇಸರ ಅಂತ. ಇದು ಸಿಂಹದ ಕತ್ತಿನ ಸುತ್ತಲಿನ ಕೂದಲಿಗೆ ಕೇಸರ ಅಂತ ಹೇಳ್ತಾರೆ. ಮೇಲಿನಿಂದ ಕೆಳಗೆ ವಿಭಾಗದ ಕ್ಲೂಗಳನ್ನು ಒಂದೊಂದಾಗಿ ಬಿಡಿಸೋಣ. ಇವಾಗ ಮೊದಲನೇ ಕ್ಲೂನ ನಾವು ಆಲ್ರೆಡಿ ಮಾಡಾಗಿದೆ. ಸೊ 1ನೇ ಕ್ರಮ ಸಂಖ್ಯೆ ಸೂರ್ಯವಂಶದ ಓರ್ವ ರಾಜ, ಉತ್ತರ ಅಂಬರೀಷ. 2ನೇದು ಕೂಡ ನಾವು ಮಾಡಿದೆ. ಭವಿಷ್ಯದ ಬಗ್ಗೆ ಕಾಣುವ ಸ್ವಪ್ನ, 3 ಅಕ್ಷರ, ಉತ್ತರ ಕನಸು. 3ನೇದು ಯಾವುದೇ ಅಡೆತಡೆ ಇಲ್ಲದೆ ಎಂಬರ್ಥದ ಪದ, ಇದು ಕೂಡ ನಾವು ಮಾಡಾಗಿದೆ, ಉತ್ತರ ಸರಾಗ. ಈಗ 4ನೇದನ್ನು ನೋಡೋಣ. ಅಮೂಲ್ಯ ಹರಳುಗಳ ಮಾಲೆ, 4 ಅಕ್ಷರಗಳು. ಅಮೂಲ್ಯ ಹರಳು ಅಂದರೆ ಮಣಿ ಆಗತ್ತೆ, ಮಾಲೆ ಅಂದರೆ ಸರ, ಉತ್ತರ ಮಣಿಸರ ಆಗತ್ತೆ. ಈಗ 8ನೇ ಕ್ರಮ ಸಂಖ್ಯೆಯನ್ನು ನೋಡೋಣ. ಗಟ್ಟಿಯಾದ ತಳಪಾಯ, 5 ಅಕ್ಷರಗಳು. 3 ಅಕ್ಷರಗಳು ಸಿಕ್ಕಾಗಿದೆ, ಉಳಿದ 2 ಅಕ್ಷರಗಳನ್ನು ನಾವು ಊಹಿಸಬೇಕು. ಗಟ್ಟಿಯಾದ ತಳಪಾಯ, ಗಟ್ಟಿಯಾದ ಅಂದರೆ ಭದ್ರ, ತಳಪಾಯ ಅಂದರೆ ಬುನಾದಿ. ಸೊ ಭದ್ರ ಬುನಾದಿ ಅಂತ ಉತ್ತರ. ಈಗ ಮುಂದಿನ ಕ್ರಮ ಸಂಖ್ಯೆ 10ನೇದು ಜ್ಞಾನಿ ಅಥವಾ ಪಂಡಿತ, 3 ಅಕ್ಷರಗಳು. ಇದರ ಉತ್ತರ ಕೂಡ ನಾವು ಮಾಡಾಗಿದೆ, ವಿಬುಧ ಆಗತ್ತೆ. 11ನೇದು ಕೂಡ ನಾವು ಮಾಡಾಗಿದೆ, ಈಟಿ ಇಲ್ಲಿ ಅಸ್ತವ್ಯಸ್ತವಾಗಿದೆ, ಉತ್ತರ ಸಲಾಕೆ. ಕ್ರಮ ಸಂಖ್ಯೆ ಕ್ರಮವಾಗಿ ಇಲ್ಲದಿರೋದ್ರಿಂದ ಇದು ಸ ಕೇಲ ಅನ್ನುವ ಕ್ರಮದಲ್ಲಿ ಇದೆ. 13ನೆಯ ಕ್ರಮ ಸಂಖ್ಯೆಯನ್ನು ನೋಡೋಣ. ಸಂತೋಷದಿಂದ ತುಂಬಿದ ಎಂಬರ್ಥದ ಪದ, 4 ಅಕ್ಷರ. ಸಂತೋಷದಿಂದ ತುಂಬಿದ ಅನ್ನುವ ಪದಕ್ಕೆ ಸಮಾನಾರ್ಥಕ ಪದ ಸುಖಮಯ ಅಂತ ಆಗತ್ತೆ. ಓಕೆ, 15ನೇ ಕ್ರಮ ಸಂಖ್ಯೆಯನ್ನು ನೋಡೋಣ. ಕೈವಶ ಎಂಬುದನ್ನು ಹೀಗೂ ಹೇಳಬಹುದು, 4 ಅಕ್ಷರಗಳು. ಇದರ ಉತ್ತರ ಕರಗತ. 16ನೇ ಕ್ರಮ ಸಂಖ್ಯೆಯನ್ನು ನೋಡೋಣ. ವಿಶ್ವಾಸದ ಪರ್ಯಾಯ ಪದ, ಕೊನೆಗೆ ದೀರ್ಘ, 3 ಅಕ್ಷರಗಳು. ಸೊ ವಿಶ್ವಾಸ ಅನ್ನುವ ಪದದ ಸಮಾನಾರ್ಥಕ ಪದ ಕೊನೆಯ ಅಕ್ಷರ ದೀರ್ಘಾಕ್ಷರವಾಗಿರಬೇಕು. ಅದೇ ರೀತಿ ಉತ್ತರ ಇಲ್ಲಿ ಸಿಕ್ಕಾಗಿದೆ, ನಂಬಿಕೆ. ಕೊನೆಯ ಅಕ್ಷರ ದೀರ್ಘಾಕ್ಷರವಾಗಿದೆ. 17ನೇದು ಸ್ಪಷ್ಟ ಅಥವಾ ನಿರ್ದಿಷ್ಟ, 3 ಅಕ್ಷರ ಪದ. ಈ ಪದದ ಉತ್ತರ ನಮಗೆ ಆಲ್ರೆಡಿ ಸಿಕ್ಕಾಗಿದೆ, ಉತ್ತರ ನಿಖರ. ಸೊ ಈ ಪದದೊಂದಿಗೆ ಇವತ್ತಿನ ಪದಬಂಧ ಕಂಪ್ಲೀಟ್ ಆಗಿದೆ. ಇವತ್ತಿನ ಪದಬಂಧದಲ್ಲಿ ನಿಮಗೆ ಗೊತ್ತಾದ ಹೊಸ ಪದಗಳೇನು ಅಂತ ತಿಳಿಸಿ. ಮತ್ತೆ ಮುಂದಿನ ವಿಡಿಯೋದೊಂದಿಗೆ ಭೇಟಿಯಾಗ್ತೀನಿ. ಅಲ್ಲಿಯವರೆಗೆ ಟೇಕ್ ಕೇರ್. ನಮಸ್ತೆ.